ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನಗೆ ಹಿಂದಿಯಲ್ಲಿ 25 ಕಲಮ ಪೇಜ್ 25ಗೆ 2ನೋ 3ನೋ ತೆಗ್ಬಿಟ್ಟಿದ್ದೀನಿ ಮಾರ್ಕ್ಸು. ಅದಕ್ಕೆ ನಾವು ಅಮ್ಮ ಗಿಲ್ಲಿದ್ರು ನನಗೆ ಫುಲ್ ತೊಡೆ ಪೂರ್ತಿ ಗಿಲ್ಲ ಹಾಕ್ಬಿಟ್ಟಿದ್ರು. ಈ ಹುಡುಗಿರು ನೋಡಿದ್ರೆ ಇನ್ಸಲ್ಟ್ ಆಗ್ಬಿಡುತ್ತೆ ಅಂತ ನಮಗೆ ಅದು ಚಡ್ಡಿ ಹಿಂಗೆ ಹೇಳ್ಕೊಂಡು ಕೆಳಗಡೆ ಹೇಳ್ಕೊಂಡು ಸ್ಕೂಲ್ಗೆ ಹೋಗ್ತಿದೆ. ಆದಿತ್ಯ ನಾ ಈ ಕುಕ್ಕು ನಾ ಕರ್ಕೊಂಡು ಹೋಗಕ್ಕೆ ಬಂದಿದ್ದೆ, ಅಲ್ಲೇ ಇದ್ದಾನೆ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೆ ಈ ವ್ಲಾಗು ಅಗೇನ್ ಆಸ್ ಯೂಶುವಲ್ ನಮ್ಮ ಅರ್ಜುನ್ ಜೊತೆ ಒಂದು ಡ್ರೈವ್ ಹೋಗ್ತಾ ಇದ್ದೀನಿ. ಸೊ ಇವತ್ತು ಏನೇನು ಕೆಲಸ ಅಂತ ನನಗೂ ಗೊತ್ತಿಲ್ಲ, ಬಟ್ ಒಂದು ಅರ್ಜುನ್ ಅವ್ರ ಅಕ್ಕದು ಬ್ಯಾಚುಲರೇಟ್ ಪಾರ್ಟಿ ಮಾಡಬೇಕಿತ್ತು. ಅಂದರೆ ಅವ್ರ ಅಕ್ಕ ಮದುವೆ ಆಗ್ತಿರೋದು 16-17 ಅಲ್ಲ, 15-16 ಮಾರ್ಚ್ ಅವ್ರ ಅಕ್ಕ ಮದುವೆ ಇದೆ. ಸೊ ಅದಕ್ಕಿಂತ ಮುಂಚೆ ಅಂದರೆ ವಿಚ್ ಈಸ್ ಮಾರ್ಚ್ 1 ತಾನೇ ಮಾಡ್ತಾ ಇರೋದು. ಸೊ ಮಾರ್ಚ್ 1 ಅವ್ರ ಅಕ್ಕದು ಬ್ಯಾಚುಲರೇಟ್ ಪಾರ್ಟಿ ಇದೆ. ಅದಕ್ಕೆ ಒಂದು ಒಳ್ಳೆ ಜಾಗ ನೋಡ್ಕೊಂಬರೋಣ ಅಂತ ನಾವು ಇವಾಗ ಹೆಣ್ಣೂರು ಕಡೆಗೆ ಹೋಗ್ತಾ ಇದ್ದೀವಿ. ಹೆಣ್ಣೂರಲ್ಲಿ ಬಿಗ್ ಬ್ರಿಸ್ಕಿ ಅಂತ ಒಂದು ಜಾಗ ಇದೆ, ಅಲ್ಲಿ ಹೋಗ್ತಾ ಇದ್ದೀವಿ. ಅದಾದಮೇಲೆ ಇನ್ನೂ ಏನೇನು ಮಾಡ್ತೀನಿ ಫುಲ್ ಡೇ ನನಗೂ ಗೊತ್ತಿಲ್ಲ. ಸೊ ಸದ್ಯಕ್ಕೆ ಹಿಂಗೆ ಡೇ ಸ್ಟಾರ್ಟ್ ಆಗಿದೆ. ವೆದರ್ ಸಖನೇ ಇದೆ ಬೆಂಗಳೂರಲ್ಲಿ, ಬಟ್ ಅಗೇನ್ ಬಿಸಿಲು. ಆಚೆ ಕಡೆ 2 ವೀಲರಲ್ಲಿ ಓಡಾಡೋಕ್ಕಂತೂ ಆಗಲ್ಲ, ಕಾರ್ ಇದ್ದರೆ ಆರಾಮು, ಇಲ್ಲಾಂದರೆ ಆಗಲ್ಲ. ಸೊ ಲೆಟ್ಸ್ ಗೋ, ಡೈರೆಕ್ಟಾಗಿ ಹೋಗ್ಬಿಟ್ಟು ಲೊಕೇಶನಲ್ಲಿ ಸಿಗೋಣ ಬನ್ನಿ. ಅರ್ಜುನ್ ಈಗ ಫುಲ್ ಫ್ಯಾನ್ಸ್ ಆಗ್ಬಿಟ್ಟಿರ್ತಾರೆ. ನೆನ್ನೆ ಆರ್ಮ್ ರೆಸ್ಲಿಂಗ್ ಅಲ್ಲಿ ನನ್ನ ಮೇಲೆ ವಿನ್ ಆಗ್ಬಿಟ್ಟಿದ್ಯಲ್ಲ, ಅದಕ್ಕೆ ನೆನ್ನೆ ಆರ್ಮ್ ರೆಸ್ಲಿಂಗ್ ಆಡಿದೆಲ್ಲ ಸ್ಕ್ರಿಪ್ಟು ಅರ್ಜುನ್ ಹೇಳ್ದಂಗೆಲ್ಲ ನೀವೇ ಕೇಳಿಸ್ಕೊಂಡಿದೀವ. ನಾವೇನು ಎಫರ್ಟ್ ಹಾಕಿಲ್ಲ ಅಲ್ಲ ಮಚ್ಚ, ಹೂ ಅನ್ನುತ್ತಾರೆ ಎಲ್ಲರೂ. ಇಲ್ಲ ಪಾಪ, ಆ್ಯಕ್ಚುಲಿ ನಾನು ನಂದು ಅರ್ಜುನ್ದು ಆರ್ಮ್ ರೆಸ್ಲಿಂಗ್ ಸ್ಟೋರಿ ಮಚ್ಚ, ನಂದು ನಿಂದು ಆರ್ಮ್ ರೆಸ್ಲಿಂಗ್ ಸ್ಟೋರಿ ಎಷ್ಟು 8th ಇಂದ ಸ್ಟಾರ್ಟ್ ಆಗಿದ್ದು ಗೈಸ್. 8th ಸ್ಟ್ಯಾಂಡರ್ಡ್ ಅಪ್ಪ ನೀನು ನೋಡ್ಸ್ಕೊಂಡು ಹೋಗಪ್ಪ, ಏನಾದ್ರು ಮಾಡ್ಬಿಟ್ಟಿಯಾ? 12 ಇಯರ್ಸ್ ಆಯ್ತಾ? ಗುರು ಇಲ್ಲ, 12 ಇಯರ್ಸ್ ಆಗಿಲ್ಲ, 2 ಇಯರ್ಸ್. ಅದಾದ್ಮೇಲೆ PU 2 ಇಯರ್ಸ್, 4 ಇಂಜಿನಿಯರಿಂಗ್ ಎಲ್ಲ ಮುಗಿಸಿ 5 ಬ್ರೋ 11 ಇಯರ್ಸ್ ಆಗಿದೆ ಟೋಟಲ್ 12 ಆಲ್ಮೋಸ್ಟ್. ಯಪ್ಪ ಗೈಸ್, ನಂದು ಒಂದು ಆರ್ಮ್ ರೆಸ್ಲಿಂಗ್ ಸ್ಟೋರಿ ಏನಂದ್ರೆ, 8ನೇ ಕ್ಲಾಸಲ್ಲಿ ಅವ್ನು ನಮ್ಮ ಸ್ಕೂಲ್ ಜಾಯ್ನ್ ಆಗ್ತಾನೆ. ಜಾಯ್ನ್ ಆದಾಗ ನಮ್ಗೇನೇನೋ ಕೆಟ್ಟದೆಲ್ಲ ಹೇಳ್ಕೊಡ್ತಾನೆ. ಅದೆಲ್ಲ ಡಿಫ್ರೆಂಟ್ ಬ್ಲಾಗಲ್ಲಿ ಮಾತಾಡೋಣ, ಅದೆಲ್ಲ ಬೇಡ ಅಲ್ಲ, ಅದೆಲ್ಲ ಇವಾಗ ಬೇಡ. ಸೊ ಅದಾದ್ಮೇಲೆ ಹಿಂಗೆ ಆರ್ಮ್ ರೆಸ್ಲಿಂಗ್ ಸ್ಟಾರ್ಟ್ ಆಯಿತು ಕಾಂಪಿಟೇಷನು. ಹೆಂಗಾಗ್ತಿದ್ದಾವೆ, ಫಸ್ಟ್ ಡೇ ಬಂದ ನನ್ನ ಸೋಲ್ಸ್ಬಿಟ್ಟ. ಅದಾದ್ಮೇಲೆ ಹೌದಾ ಇವಾಗ ಮಾಡ್ತೀನಿ ಅಂದ್ಬಿಟ್ಟು ನಾನು ಮನೇಲಿ ಏನೇನೋ ಪ್ರಾಕ್ಟೀಸ್ ಎಲ್ಲ ಮಾಡ್ಕೊಂಡು ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಆಮೇಲೆ ಬಂದು ನಾನು ಅವನ್ನ ಸೋಲಿಸ್ದೆ. ಅದಾದ್ಮೇಲೆ ಅವ್ನು ನನ್ನ ಸೋಲಿಸ್ತಿದ್ದೆ, ನಾನು ಅವನ್ನ ಸೋಲಿಸ್ತಿದ್ದೆ. ಫಸ್ಟಿಂದ ಹೆಂಗಾಗ್ತಿದ್ರೆ ಒಂದ್ಸತಿ ಅವ್ನು ನನ್ನ ಸೋಲಿಸಿದ್ರೆ ನೆಕ್ಸ್ಟ್ ಟೈಮ್ ನಾನು ಅವನ್ನ ಸೋಲಿಸ್ತೀನಿ. ಸೊ ಒಂಥರ ಒಳ್ಳೆ ಕಾಂಪಿಟೇಷನ್ ಬಿಲ್ಡ್ ಆಯಿತು. ಸೊ ಹಿಂಗೆ ಕಾಂಪಿಟೇಷನು ಫ್ರೆಂಡ್ಶಿಪ್ ಎಲ್ಲ ಬಿಲ್ಡ್ ಆಗಿ ಇವಾಗ ಸದ್ಯಕ್ಕೆ ಲಾಸ್ಟ್ ವ್ಲಾಗಲ್ಲಿ ನಾನು ಸೋತಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ವಿನ್ ಆಗಿ ತೋರಿಸ್ತೀನಿ. ಚಾಲೆಂಜ್ ಬಡಿ. ಬನ್ನಿ ಇವಾಗ ಫಸ್ಟ್ ಆ ಬಿಗ್ ಬ್ರಿಸ್ಕಿಗೆ ಹೋಗಿ ಜಾಗ ನೋಡೋಣ, ಲೊಕೇಶನ್ ಹೆಂಗಿದೆ ನೋಡೋಣ. ಗೈಸ್ ಇವಾಗ ಜಸ್ಟ್ ಇಯಾ ಅಂತ ಒಂದು ಜಾಗಕ್ಕೆ ಬಂದ್ವಿ. ಎಸ್, ಸೊ ದಿಸ್ ಇಸ್ ಇಯಾ. ಅಲ್ಲಿ ಸ್ಪೆಲ್ಲಿಂಗು OIA ಅಂತ ಇದೆ. ಎಷ್ಟೊಂದು ಜನ ಅದನ್ನು ಓಯಾ ಅಂತ ಓದ್ತೀರಾ, ಬಟ್ ಅದು ಓಯಾ ಅಲ್ಲ. ಫಸ್ಟು ಹೋಗ್ಬಿಟ್ಟು ಆಪ್ರೇಷನಲ್ ಮ್ಯಾನೇಜರ್ ಹತ್ರ ಮಾತಾಡಬೇಕು. ನಮ್ಮ ರಿಕ್ವೈರ್ಮೆಂಟ್ಸ್ ಪ್ರಕಾರ, ಅಂದರೆ ನಮಗೆ ಒಪ್ಪಿಗೆ ಆಗೋ ಪ್ರಕಾರ ಅವ್ರಿಗೂ ಓಕೆನಾ ಅಂತ ಕೇಳಿ ಮಾತಾಡಿ ಎಲ್ಲ ಸೆಟ್ ಆದರೆ ಈ ಜಾಗ ತೊಗೊತೀವಿ, ಇಲ್ಲಾಂದರೆ ಬೇರೆ ಜಾಗ. ಸಖತ್ತಾಗಿದೆ ನೋಡಿ, ಅಲ್ಲಿ ಫುಲ್ಲು ಫಿಶಸ್, ಒಂದು ಚಿಕ್ಕದಾಗಿ ಪಾಂಡ್ ಥರ ಮಾಡಿದ್ದಾರೆ. ಬಟ್ ಡೇಟ್ಗಂತ ಒಳ್ಳೆ ಜಾಗ ಅಲ್ಲ. ಹಾಂ, ಬಂದ್ಬಿಟ್ಟು ನೀನು ಡೇಟ್ಗೆ 100% ಗರ್ಲ್ಫ್ರೆಂಡ್ನ ಕರ್ಕೊಂಡು. ಸಖತ್ತಾಗಿದೆ ಆ್ಯಕ್ಚುಲಿ. ತುಂಬ ಜಾಗ ಬಕೆಟ್ ಲಿಸ್ಟಲ್ಲಿ ಇದೆ, ಸ್ಲೋ ಆಗಿ ಮುಗಿಸ್ಕೊಂಡು ಬರ್ತೀನಿ. ಒಂದೇ ಸಲ ಈ ಲೆವೆಲಿಗೆ ಕರ್ಕೊಂಡ್ಬಂದ್ಬಿಟ್ರೆ ಇಟ್ ವಿಲ್ ನಾಟ್ ಬಿ ಗುಡ್ ಅಲ್ಲ. ಲೈಕ್ ಆ್ಯಕ್ಚುಲಿ ಎವ್ರಿ ಡೇಟ್ ಶುಡ್ ಬಿ ಆ ಲೆವೆಲಿಗೆ. ಬಟ್ ಯಾವಾಗಲೂ ಅದೊಂದೆಲ್ಲ ಯಾವಾಗಲೂ ಸರ್ಪ್ರೈಸ್ ಆಕ್ಟಿವ್ ಆಗಿರ್ಬೇಕು. ನಿನಗೆ ಗರ್ಲ್ ಫ್ರೆಂಡ್ ಇದ್ದಾಳಪ್ಪ, ಏನೋ ಮಾಡ್ತೀಯಾ? ಪ್ಲಾನ್ ಮಾಡಿ ನಮ್ಮ ಫ್ಯಾಮಿಲಿ ಜೊತೆ ಬರ್ತೀನಿ ಮಚ್ಚ, ನಾನು ಫ್ಯಾಮಿಲಿನ ಕರ್ಕೊಂಡ್ಬರ್ತೀವಿ ಪ್ಲೀಸ್. ಬಟ್ ಸಖತ್ತಾಗಿದೆ. ಆಫ್ಟರ್ನೂನ್ ಬರೋಕ್ಕೆ ತುಂಬ ಚೆನ್ನಾಗಿರುತ್ತೆ, ರಾತ್ರಿನೂ ಚೆನ್ನಾಗಿರುತ್ತೆ. ನಾನು ರಾತ್ರಿನೂ ಬಂದಿದ್ದೀನಿ. ಸೊ ಇವಾಗ ಬನ್ನಿ ಫಸ್ಟ್ ಬಂದಿದ್ದ ಕೆಲಸ ಮುಗಿಸೋಣ, ಹೋಗಿ ಮ್ಯಾನೇಜರ್ ಹತ್ರ ಮಾತಾಡೋಣ. ಗೈಸ್ ಮಾತಾಡಿದ್ವಿ ಈ ಜಾಗದಲ್ಲಿ, ಒಂದು 2-3 ಜಾಗ ತೋರಿಸಿದ್ರು. ನಮಗೇನೋ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ, ಬಟ್ ಓಕೆ ಚೆನ್ನಾಗಿದೆ. ನಾವು ಇಲ್ಲಿ ಕೆಳಗಡೆ ಈ ಥರ ಏನಾದ್ರು ಜಾಗ ಸಿಕ್ಕಿದ್ರೆ ನಮ್ಗೆ ಚೆನ್ನಾಗಿರೋದು, ಇಷ್ಟ ಆಯಿತು ಅಂತ ಕೇಳಿದ್ವಿ. ಬಟ್ ಈ ಜಾಗಕ್ಕೆ ಆ ಥರ ಪಾರ್ಟಿ ಪರ್ಪಸ್ಗೆ ಕೊಡಲ್ವಂತೆ. ಸೊ ಅಲ್ಲಿ ಮೇಲೆ ಒಂದು 2 ಜಾಗ ಇತ್ತು, ಮೇಲೆ ಇರೋ ಜಾಗದಲ್ಲಿ ಹೇಳಿದ್ರು. ಬಟ್ ಅಲ್ಲೇನೋ ಅಷ್ಟು ಸ್ಯಾಟಿಸ್ಫೈ ಆಗಿಲ್ಲ. ನೋಡೋಣ
ಒಂದು ಕಾರ್ನರ್ ಜಾಗ ಒಂದು ಚೆನ್ನಾಗಿದೆ, ಅಲ್ಲಿ ಮಾಡ್ಬೋದು. ಬಟ್ ಇನ್ನೊಂದು ಜಾಗಕ್ಕೆ ಹೋಗಿ ಅಲ್ಲಿ ಚೆಕ್ ಮಾಡೋಣ, ಅಲ್ಲಿ ಬೆಟರ್ ಇದೆಯಾ ಇಲ್ಲಿ ಬೆಟರ್ ಇದೆಯಾ ನೋಡಿಬಿಟ್ಟು ಎರಡು ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ಡಿಸೈಡ್ ಮಾಡೋಣ. ಸೊ ಸದ್ಯಕ್ಕೆ ಲೆಟ್ಸ್ ಗೋ ವಾಪಸ್. ನೆಕ್ಸ್ಟು ಬನ್ನಿ ಬಿಗ್ ಬ್ರಿಸ್ಕಿಗೆ ಹೋಗೋಣ. ಗೈಸ್ ಇವಾಗ ಬಿಗ್ ಬ್ರಿಸ್ಕಿಗೆ ಬಂದ್ವಿ. ಜಸ್ಟ್ ಕಾರ್ ಪಾರ್ಕ್ ಮಾಡಿ ಹೊರಗಡೆ ಹೋಗ್ತಾ ಇದ್ದೀವಿ. ಈ ಜಾಗ ಹೆಂಗಿದೆಯೋ ಇವಾಗ. ನಿಂಗೆ ಯಾವ್ದು ಇಷ್ಟ ಆಯಿತು? ಅದು ಇಷ್ಟ ಆಯ್ತಾ ಇಲ್ವಾ? ನಂಗೆ ಇಷ್ಟ ಆಗಿಲ್ಲ. ಇಷ್ಟ ಆಗಿಲ್ವಾ? ಆಂಬಿಯನ್ಸ್ ವಾಸ್ ಗುಡ್, ಬಟ್ ನಮ್ಗೆ ಕೊಟ್ಟಿದ್ದು ಟೇಬಲ್, ನಮ್ಗೆ ಕೊಟ್ಟಿರೋ ಸ್ಪೇಸ್ ಅಷ್ಟೊಂದು ನನಗೆ ಫೀಲ್ ಆಗಿಲ್ಲ. ಸರಿ ಬಾ, ಈ ಜಾಗ ನೋಡು. ಇದು ಹಂಗೆ ಇದೆ ಆಲ್ಮೋಸ್ಟ್ ದೊಡ್ಡದಾಗಿ ಸ್ಪೇಷಿಯಸ್ ಆಗಿ. ನೋಡೋಣ, ಲೆಟ್ಸ್ ಸಿ. ಗೈಸ್ ಬಿಗ್ ಬ್ರಿಸ್ಕಿಗೆ ಬಂದ್ವಿ. ಇಲ್ಲಿ ಸಿಕ್ಕಾಪಟ್ಟೆ ಜೋರಾಗಿ ಮ್ಯೂಸಿಕ್ ಹಾಕಿದ್ದಾರೆ. ಸೊ ಎಷ್ಟು ರೆಕಾರ್ಡ್ ಮಾಡೋಕ್ಕಾಗುತ್ತೆ ಗೊತ್ತಿಲ್ಲ. ಬಟ್ ಎನಿವೆ ಅಲ್ಲಿ ನೋಡಿ ಅದೊಂದು ಬಾತ್ಕೋಳಿ. ಆ ಬಾತ್ಕೋಳಿ ನೋಡ್ರೆ ಇವನಿಗೆ ತಿನ್ಬೇಕು ಅನಿಸ್ತಿದೆಯಂತೆ. ತಿನ್ಬಿಡು. ಬೈ ಮಿಸ್ಟೇಕಾಗಿ ಬ್ರಾಹ್ಮೀನಾಗಿ ಉಟ್ಬಿಟ್ಟಿದ್ದಾನೆ. ಎಲ್ಲ ಪ್ರಾಣಿನೂ ತಿಂತಾನೆ. ಇಂಥದಂತ ಮಿಸ್ ಮಾಡಿಲ್ಲ ಅವನು. ಗೈಸ್ ಹೆಣ್ಣೂರಿಂದ ಡೈರೆಕ್ಟಾಗಿ ಇವಾಗ ನಮ್ಮನೆಗೆ ಬಂದ್ವಿ. ನಮ್ಮನೆಗೆ ಬಂದು ಡ್ರೆಸ್ ಚೇಂಜ್ ಮಾಡ್ಕೊಂಡ್ವಿ. ಆ ಜಾಗ ನೋಡಿದ್ವಿ, ಆ ಜಾಗ ಫಿಕ್ಸ್ ಆಯಿತು. ತುಂಬ ಚೆನ್ನಾಗಿದೆ, ಒಂದು ಒಳ್ಳೆ ಸ್ಪಾಟ್ ಸಿಕ್ತು. ಆ ಒಳ್ಳೆ ಸ್ಪಾಟು ಇವಾಗ ರಿವೀಲ್ ಮಾಡೋದು ಬೇಡ ಅನಿಸ್ತು. ಯಾಕಂದರೆ ಅಲ್ಲಿಗೆ ಬ್ಯಾಚುಲರೇಟ್ ಪಾರ್ಟಿಗೆ ಹೋದಾಗ ಅದೇ ಒಂದು ಸಪ್ರೇಟ್ ಬ್ಲಾಗ್ ಮಾಡಿ ಅವಾಗ ತೋರಿಸ್ತೀನಿ. ಸೊ ಅದಕ್ಕೆ ಅದು ರಿವೀಲ್ ಮಾಡಿಲ್ಲ. ಇವಾಗ ಹೋಗಿ ನಮ್ಮ ಆದಿತ್ಯ ಅವ್ರದ್ದು ನಾಯಿಗೆ ತಗೊಂಬರ್ಬೇಕಂತೆ. ಅವ್ರ ನಾಯಿನ ಬೋರ್ಡಿಂಗಿಗೆ ಬಿಟ್ಟಿದ್ದಾರೆ. ಆದರೆ ಇವರೆಲ್ಲ ಆಚೆ ಹೋಗಿದ್ರು, ಅದಕ್ಕೆ ಆ ನಾಯಿನ ಬೋರ್ಡಿಂಗಿಗೆ ಬಿಟ್ಟಿದ್ರು. ಬೋರ್ಡಿಂಗ್ ಅಂದರೆ ಅದು ಒಂದು ಜಾಗದಲ್ಲಿ ನಾಯಿನ ನೋಡ್ಕೊಳಕ್ಕಂತಲೇ ಇಟ್ಟಿರ್ತಾರೆ. ಸೊ ಇವಾಗ ಅಲ್ಲಿಂದ ಅವ್ರ ನಾಯಿನ ಪಿಕ್ ಮಾಡಿ ಅವ್ರ ಮನೆಗೆ ಡ್ರಾಪ್ ಮಾಡಬೇಕು. ಸ್ವಿಗ್ಗಿ ಕೆಲಸ. ಸ್ವಿಗ್ಗಿ ಬಾಯ್, ಲೆಟ್ಸ್ ಗೋ. ಗೈಸ್ ನೋಡಿ, ಇಲ್ಲಿ ನಮ್ಮ ಆದಿತ್ಯ ಅವ್ರ ನಾಯಿ ಕುಕ್ಕುನ ಕರ್ಕೊಂಡು ಹೋಗಕ್ಕೆ ಬಂದಿದೆ. ಅಲ್ಲೇ ಇದ್ದಾನೆ. ಎಷ್ಟೊಂದು ನಾಯಿಗಳಿದೆ ಅಣ್ಣ ಇಲ್ಲಿ. ಬರೀ ನಾಯಿನ ಹಿಂಗೆ ನೋಡ್ಕೊಳ್ಳೋದಾ? ಇಲ್ಲಿ ಸಾಕಲ್ಲ. ಗೈಸ್ ನೋಡಿ ಎಷ್ಟು ಸಕ್ಕತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಶಿವಕೋಟೆಯಲ್ಲಿ ಏನು ಅಣ್ಣ ಹೆಸರು ಇದ್ರದ್ದು? ಹಾಂ, ಏನೋ ಹೆಸರು ಗೊತ್ತಾಗಿಲ್ಲ. ಅಲ್ಲ ನಿಮ್ಮದು ಇದ್ರ ಹೆಸರೇನು? ಹೌದಾ ಗೈಸ್, ಇದು ಶಿವಕೋಟೆ ಯಲಹಂಕ ಹತ್ರ. ಹಾಯ್ ಕುಕ್ಕು. ಬರ್ಕೊಂತ ಜೋರಾಗೆ. ಬರೀ ಅವಂದೇ ವಯಸ್ಸು. ಯಪ್ಪ ಇಲ್ಲಿ ನೋಡಿ, ಇಲ್ಲೊಂದು. ಹಾಯ್ 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 ಹಾಯ್. ಯಪ್ಪ ಗೈಸ್, ಯಾವುದು ಏನಾದ್ರು ಅಮ್ಮ ಎಷ್ಟು ಬರ್ಕೊಂತಿದೆ ಅಂದರೆ. ಹಾಂ ಹಾಯ್ 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 ಹಾಯ್. ಬಂದ 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 ಬಂದ. ಅವನಿಗೆ ಒಂದು 2 days ಇಲ್ಲಿ ಬಿಟ್ಟಿದ್ರು. ಅವ್ರ ಮನೆಯವ್ರು ನೋಡ್ಕೊಳಕ್ಕಾಗಲ್ಲ ಅಂತ, ಅದಕ್ಕೆ ಓಡೋಗಕ್ಕೆ ರೆಡಿ ಇದ್ದಾನೆ. ಕೂಗು, ಕಾಮ್ ಡೌನ್. ಥ್ಯಾಂಕ್ಸ್ ಅಣ್ಣ. ಬಾಯ್. ಮತ್ತೆ ಡೋರ್ ತೆಗಿ, ಡೋರ್ ಓಪನ್ ಇದೆ. ಸಿಗ್ಬಿಡು ಡೋ. ಯಪ್ಪ ಅವ್ನ ಮನೆಗೆ ಹೋಗಕ್ಕೆ ಕಾಯ್ತಿದ್ದಾನೆ. ಕೂಗು, ಅಂದರ್ ಅಂದರ್ ಅಂದರ್. ಕಳ್ಸಿ 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 ಕಳ್ಸಿ. ಯಪ್ಪ ಗೈಸ್, ಅವನಂತೂ ಡಿಕ್ಕಿ ಹಾಕ್ಯ ತೆಗಿಬೇಕು. ಬಟ್ಟೆ ಇದೆ ಮಚ್ಚ. ಅಂದರ್ ಅಂದರ್ ನಾ ಗೈಸ್, ಇವನಂತೂ ಅವಾಗ್ಲಿಂದ ಎಲ್ಲ ಇಡೀ ಮಾಡ್ತಾ ಇದ್ದಾನೆ. ಅರ್ಜುನ್ ನಾನು ಕಂಟ್ರೋಲ್ ಮಾಡ್ತೀನಿ ನೋಡು ಅಂದ್ಬಿಟ್ಟು ಅರ್ಜುನ್ಗೆ ಇವಾಗ ಕಾಟ ಸರಿ ಇರ್ತಾನೆ. ಓಕೆ ಕಮ್ ಆನ್, ಈಸಿ ಈಸಿ, ಕಮ್ ಆನ್. ಇಲ್ಲ ಕುಕೋ, ಶಾಪ್ ಶಾಪ್ ಶಾಪ್. ಪ್ಯಾನಿಕ್ ಅವಾಗಲೇ ಇದೆ. ಓಕೆ ಓಕೆ ಕುಕೋ, ನಾ ಬೇಸಿಡ ಬೇಸಿಡ. ಕಮ್ ಕಮ್, ನೈ ನೈ, ಚುಪ್ ಚುಪ್, ಕಮ್ ಆಜಾ. ಗೈಸ್, ಆದಿತ್ಯಂದು ನಾಯಿನ ಅವ್ರ ಮನೆಗೆ ವಾಪಸ್ ಡ್ರಾಪ್ ಮಾಡಿ ಅಲ್ಲಿಂದ ವಾಪಸ್ ನಾನು ಮನೆಗೆ ಬಂದು ಬಟ್ಟೆ ಚೇಂಜ್ ಮಾಡ್ಕೊಂಡು ನನಗೆ ಹೊಟ್ಟೆ ಹಸಿದಾಯ್ತು ಅಂದ್ಬಿಟ್ಟು ಮ್ಯೂಸ್ಲಿ ಮತ್ತು ಹಾಲು ತಿಂತಾಯಿದ್ದೀನಿ. ನನಗೆ ಮ್ಯೂಸ್ಲಿ ಮತ್ತು ಹಾಲು ಒಂಥರ ಇಷ್ಟ. ಯಾಕಂದರೆ ನಾನು ಊಟದ ಥರ ತಿನ್ನೋದು ಏನೂ ಬೇಕಿಲ್ಲ. ಬಟ್ ಏನೋ ಚಿಕ್ಕದಾಗೆ ಒಂದು ಚಿಕ್ಕ ಪೋರ್ಷನಲ್ಲಿ ಏನಾದರೂ ತಿನ್ನಬೇಕು ಅನಿಸ್ತದೆ, ಲೈಟಾಗಿ ಹೊಟ್ಟೆ ಹಸಿತಿದೆ. ಸೊ ಅಂಥ ಟೈಮಲ್ಲಿ ಮ್ಯೂಸ್ಲಿ ತೊಗೊಂಡು ಇಟ್ಕೊಂಡ್ಬಿಟ್ರೆ ಮನೇಲಿ ಆರಾಮಾಗಿ ತಿಂತಾ ಇರ್ಬೋದು. ನನ್ನ ಬೆಡ್ ಅಂತೂ ಫುಲ್ಲು ನೋಡಿ ಎಷ್ಟು ಗಲೀಜಾಗಿ ಇಟ್ಕೊಂಡಿದ್ದೀನಿ. ಬೆಡ್ಶೀಟ್ ಮಾಡಿಸಿಲ್ಲ, ಏನು ಮಾಡಿಸಿಲ್ಲ. ಶೂ ಬಾಕ್ಸಲ್ಲೇ ಇದೆ, ಬ್ಯಾಗಲ್ಲೇ ಇದೆ. ಅಯ್ಯಪ್ಪ, ಇವಾಗ ಅದು ಕ್ಲೀನ್ ಮಾಡಬೇಕು. ನಮ್ಮಪ್ಪ ಬಂದರು, ಆಚೆ ಒಂದು ರೂಮ್ ಹೋಗೋಣ. ಇವಾಗ ನಮ್ಮಮ್ಮ ಕೇಳ್ತಾಯಿದ್ರು ಇವತ್ತು
ಒಂದು ಲಾಸ್ಟ್ ಒಂದು 2-3 ವ್ಲಾಗ್ಸಿಂದ ನನ್ನ ತೋರಿಸಿಲ್ಲ ನೀನು, ಆ ಮದುವೆ ವ್ಲಾಗ್ದು ತೋರಿಸಿಲ್ಲ ನೀನು. ನಾನು ಏನದು ಮದುವೆಗೆ ಅಷ್ಟು ದುಡ್ಡೆಲ್ಲ ಕೊಟ್ಬಿಟ್ಟು ಸೀರೆ ಎಲ್ಲ ತೊಗೊಂಡಿದ್ದೆ, ಅಷ್ಟು ಮೇಕಪ್ ಎಲ್ಲ ಮಾಡಿಸ್ಕೊಂಡಿದ್ದೆ ಅಂತ. ಆಚೆ ಮಾತಾಡೋಣ ಹೇಳಿ ನಮ್ಮಮ್ಮ ಜೊತೆ. ನಮ್ಮಮ್ಮಂಗೆ ಫಸ್ಟಿಂದನೂ ಸಿಕ್ಕಾಪಟ್ಟೆ ತಲೆನೋವು. ಇರೋ ಅಲ್ಲ ಟೇಸ್ಟ್ ಅಲ್ಲ, ತಲೆನೋವು ಯಾವಾಗಲೂ ಅಮೃತಾಂಜನ್ ಇರಲೇಬೇಕು. ಏನಕ್ಕೆ? 5-6 ಇಯರ್ಸ್ ಅಲ್ಲ, ನಾನು ಹುಟ್ಟದಾಗಿಂದಾನು. ಗೈಸ್ ನನಗೆ ಏನದು ಓದಿಸ್ಬೇಕಾದ್ರೆ ನಮ್ಮಮ್ಮ ಅವ್ರಿಗೆ ತಲೆನೋವು ಅದೇನಕ್ಕೆ ಬರೋದೋ ನನಗೆ ಗೊತ್ತಿಲ್ಲ, ನನಗೆ ಹಾಕೊಂಡು ಸಣಿಸಿದೆ ತಾನೆ ನಿನ್ನಿಂದ ನನಗೆ ತಲೆನೋವು. ಮತ್ತು ಇನ್ನೊಂದು ಅದೆಷ್ಟು ಜನ ನನ್ನ ಬ್ಲಾಗ್ಸ್ನ ಫಸ್ಟ್ ಆಫ್ ಆಲ್ ತುಂಬ ಜನ ರಿಲೇಟಿವ್ಸ್ ನೋಡ್ತೀರಾ, ಅಂದರೆ ನಮ್ಮ ಫ್ಯಾಮಿಲಿ ರಿಲೇಟಿವ್ಸ್ ಎಲ್ಲ ನೋಡ್ತೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಒಂದು ಮತ್ತು ವಾಪಸ್ ಕಮಿಂಗ್ ಟು ದ ಕಾನ್ವರ್ಸೇಷನ್, ಎಲ್ಲರಿಗೂ ಎಷ್ಟೋ ಜನ ರಿಲೇಟಿವ್ಸ್ಗೆ ನಾನೇ ನೋಡಿದ್ದೀನಿ ನಮ್ಮಮ್ಮ ಇವನಿಂದ ನನಗೆ ಏನದು ತಲೆನೋವು ಜಾಸ್ತಿ, ಇವನಿಂದ ನನಗೆ ಅದು ಇದು, ನನ್ನಿಂದ ಎಷ್ಟು ಜನಕ್ಕೆ ಹಾಕೊಟ್ಟಿದ್ದೆ ಗೊತ್ತಾ ಬ್ಲೇಮು. ನಾನೇನು ಮಾಡಿಲ್ಲ, ನನ್ನ ಪಾಡಿಗೆ ನಾನು ಆರಾಮಾಗಿ ನನ್ನ ಕೆಲಸ ಏನೋ ಮಾಡ್ಕೊಂಡು ಇರ್ತೀನಿ. ನಾನು ಫಸ್ಟಿಂದನೂ ಅಷ್ಟು ಬ್ರೈಟ್ ಸ್ಟೂಡೆಂಟ್ ಅಲ್ಲ, ಓದೋದೆಲ್ಲ ಒಂದು ಸ್ವಲ್ಪ ವೀಕ್ ಇದೆ, ಬಟ್ ಸ್ಪೋರ್ಟ್ಸಲ್ಲೆಲ್ಲ ಚೆನ್ನಾಗಿದೆ. ಅದನ್ನು ಬಿಟ್ಟರೆ ಓದೋದೆಲ್ಲ ವೀಕ್ ಇದೆ. ಅದನ್ನೇ ಇಟ್ಕೊಂಡು ನಾನು ಎಷ್ಟು ಟಾರ್ಗೆಟ್ ಮಾಡಿದ್ಯಾ ಗೊತ್ತಾ? ಹಾಂ, ಯಾವ ಥರ ಟಾರ್ಗೆಟ್ ಮಾಡಿದೆ ಅಂದರೆ ನನಗೆ ಲಿಟ್ರಲಿ ಕಾನ್ಫಿಡೆನ್ಸೇ ಹೋಗ್ಬಿಡ್ಬೇಕು, ಆ ಥರ ಟಾರ್ಗೆಟ್ ಮಾಡಿದ್ಯಾ. ಇವನು ವೇಸ್ಟು ಗೈಸ್, ಸಿಕ್ದವ್ರಿಗೆ ಎಲ್ಲರಿಗೂ ಅಷ್ಟೇ ಹೇಳಿದ್ಯಾ. ಇನ್ನು ಏನದೋ ಚಿಕ್ಕ ವಯಸ್ಸಲ್ಲೆಲ್ಲ ಯಾವ ರಿಲೇಟಿವ್ ಸಿಕ್ಕಿದ್ರು ಚಿಕ್ಕವನೇನೋ ಪರವಾಗಿಲ್ಲ ಓದ್ತಾನೆ ದೊಡ್ಡವನೇ ಅಂತ ಯಾವಾಗಲೂ ಹಂಗೆ. ಎಷ್ಟೊಂದು ಜನಕ್ಕೆ ಈ ಥರ ಆಗಿರುತ್ತೆ, ಎಷ್ಟೊಂದು ಜನ ಮನೇಲಿ ಇಬ್ಬಿಬ್ರು ಇವಾಗ ಹಿಂಗೆ ಆಗಿರುತ್ತೆ. ಹೇಳ್ಬೇಕು ಇಬ್ರು ಚೆನ್ನಾಗಿ ಓದ್ತಾರೆ, ಅವನು ನಾನು ಸ್ಪೋರ್ಟ್ಸಲ್ಲೆಲ್ಲ ಚೆನ್ನಾಗಿ ಆಡ್ತೀನಿ ಅಂತ ಹೇಳ್ಬೇಕು. ಹಾಂ ಅಂದು ಹಂಗೆ ಮಾಡ್ತಾ ಹೋದಾಗ ನಿಮಗೆ ಅರ್ಥ ಆಗಲ್ಲ, ನೀವು ಪೇರೆಂಟ್ಸ್ಗೆ ಹಂಗೆ ಮಾಡ್ತಾ ಹೋದಾಗ ನಮ್ಗೇನಾಗುತ್ತೆ ಅಂದರೆ ಓ ಬಿಡು ನಾನೇನೋ ಅಷ್ಟು ಇಲ್ವನೋ, ನನಗೇನೋ ಮಾಡೋಕ್ಕೇನೋ ತಾಕತ್ತಿಲ್ವನೋ, ನನಗೆ ಅಷ್ಟು ಟ್ಯಾಲೆಂಟ್ ಇಲ್ವನೋ ಅಂತ ಅನ್ಸ್ಬಿಡುತ್ತೆ. ನೋಡಿ ಪೇರೆಂಟ್ಸು ನೋಡಿ ಕಲ್ತ್ಕೊಳ್ಳಿ ಮುಂದೆ ಮಕ್ಕಳಿಗೆ. ನಾವು ಹೆಂಗೆ ತಿದ್ಕೊಂಬಿಟ್ವಿ, ನಾವು ಗೊತ್ತಲ್ಲ, ನಾವು ಅದೆಲ್ಲ ತಲೆ ಕೆಡಿಸ್ಕೊಳ್ಳಲ್ಲ. ಬಟ್ ಯಾರಾದರೂ ಪೇರೆಂಟ್ಸ್ ಮಕ್ಳಿಗೆ ಹಂಗೆ ಮಾಡಿದ್ರೆ ಅಥವಾ ಮಾಡಬೇಡಿ. ನನಗೆ ನಿಜ ಡಿಮೋಟಿವೇಟ್ ಆಗ್ತಿತ್ತಮ್ಮ, ಪ್ರಾಮಿಸ್ ಡಿಮೋಟಿವೇಟ್ ಆಗ್ತದೆ ನೀನು ಹೇಳೋದು. ಮುಗ್ದೈತಲ್ಲ, ಯಾರಿಗಾನ ಇನ್ಮೇಲೆ ತಲೆನೋವು ಅವನಿಂದ ಇವನಿಂದ ಅಂತ ಹೇಳ್ಬೇಕು ನೋಡು ನಿನಗೆ. ಒಟ್ನಲ್ಲಿ ನಾನು ನೋಡ್ದಾಗಿಂದನೂ ತಲೆನೋವಾಗೈತೆ ನಮ್ಮ ಅಮ್ಮಂಗೆ, ಫಾಸ್ಟಿಂದನೂ ತಲೆನೋವೆ. ಸೊ ಇವಾಗ ನನಗೆ ಅಂತ ನಮ್ಮಮ್ಮ ಪನ್ನೀರ್ ಮಾಡಿದ್ರು, ನಮ್ಮತ್ತೆ ಕೆಳಗಡೆ. ಎಸ್, ನಮ್ಮತ್ತೆ ಮನೆಯಲ್ಲಿ ಪನ್ನೀರ್ ಮಾಡಿದ್ರು. ಇವಾಗ ಅದಕ್ಕೆ ನಮ್ಮಮ್ಮ ಚಪಾತಿ ಮಾಡಿಕೊಡ್ತಾರೆ. ನನಗೆ ಹೊಟ್ಟೆ ಹಸಿತಿದೆ. ಋತಿಕಿಗೆ ಯಾರಿಗೂ ಮಾಡಲ್ವಾ? ಹೌದಾ, ವೆರಿ ನೈಸ್. ನನಗೆ ಪನ್ನೀರ್ ಅಂದರೆ ಸಿಕ್ಕಾಬಿಟ್ಟಿತ್ತ. ಸೊ ಅಷ್ಟೇ, ಇವಾಗ ಪನ್ನೀರ್ ತಿಂದು ಚೆನ್ನಾಗಿತ್ತಲ್ಲ, ಒಳ್ಳೆ ಕಾನ್ವರ್ಸೇಷನ್ ಇತ್ತು ಗೈಸ್. ನೆಕ್ಸ್ಟ್ ಟೈಮ್ ಇನ್ನು ನಾವು ಅಮ್ಮಂದು ಚಿಕ್ಕ ವಯಸ್ಸಲ್ಲಿ ನನಗೆ ಟಾರ್ಚರ್ ಕೊಟ್ಟಿರೋದೆಲ್ಲ ಆಚೆ ಹಾಕ್ತೀನಿ ನಿಜ. ಹೌದಾ, ಚೇಷ್ಟೆ. ನನಗೆ ಹಿಂದಿ ತುಂಬ ಫಸ್ಟಿಂದನೂ ತುಂಬ ವೀಕ್. ನಾನು ಹಿಂದಿ ನನಗೆ ಆಗ್ತಿರಲಿಲ್ಲ, ತುಂಬ ಅಂದರೆ ತುಂಬ ವೀಕು. ನಮ್ಮಮ್ಮ ನನಗೆ ಯಾವ ಥರ ಮಾಡೋ ಅಂದರೆ, ನನಗೆ ಇನ್ನೊಂದು ಜ್ಞಾಪಕ ಇದೆ. 3rd ಸ್ಟ್ಯಾಂಡರ್ಡ್ ಅಲ್ಲ, ಹಿಂದಿ ಸ್ಟ್ಯಾಂಡರ್ಡ್ 4th 5th. ಸೊ 4th 5th ಸ್ಟ್ಯಾಂಡರ್ಡಲ್ಲೋ ಒಂದು ಸತಿ ಏನು ಮಾಡಿದ್ದೀನಿ, ನನಗೆ ಹಿಂದಿಯಲ್ಲಿ 25 ಕಲಮ 22 ತೆಗೆದಿದ್ದು 25ಕ್ಕೆ. ಅದೇ ಟೋಟಲ್ ಮಾರ್ಕ್ಸ್ 25 ಇರೋದು, ಅಷ್ಟೇ ಇದ್ದಿದ್ದು. 25ಗೆ ಅದು ಒಂದೇ ಸತಿ ನಾನು ಕಡಿಮೆ ತೆಗೆದಿದ್ದು. ಪೇಜ್ 25ಗೆ 2ನೋ 3ನೋ ತೆಗ್ದುಬಿಟ್ಟಿದ್ದೀನಿ ಮಾರ್ಕ್ಸು. ಅದಕ್ಕೆ ನಾವು ಅಮ್ಮ ಗಿಲ್ಲಿದ್ರು ನನಗೆ. ನಮ್ಮ ಅಮ್ಮಂಗೆ ಹೊಡೆದ್ರೆ ಅವ್ರಿಗೆ ಕೈ ನೋವು ಅಂತ ನನಗೆ ಫುಲ್ಲು ತೊಡೆ ಪೂರ್ತಿ ಗಿಲ್ಲ ಹಾಕ್ಬಿಟ್ಟಿದ್ರು. ಯಾವ ಥರ ಗಿಲ್ಲಿದ್ರು ಅಂದರೆ ತೊಡೆ ಎಲ್ಲ ಗ್ರೀನ್ ಆಗಿತ್ತು. ನಾನು ಆ ಗ್ರೀನ್ ಆಗಿರೋ ತೊಡೆ, ಅದು ಏನದು ಚಿಕ್ಕ ವಯಸ್ಸಲ್ಲಿ ಸ್ಕೂಲ್ಗೆ ಚಡ್ಡಿ ಬ್ಯಾಗ್ ಹಾಕೊಂಡು ಹೋಗ್ಬೇಕಲ್ಲ, ಪ್ಯಾಂಟ್ ಇರಲ್ಲ, ಶಾರ್ಟ್ಸ್ ಹಾಕೊಂಡು ಹೋಗ್ಬೇಕು. ಅದು ನನ್ನ ಕೆಲಸದ ಏನಾಗುತ್ತೆ ಅಂದರೆ, ಹೆಂಗೆ ಗೊತ್ತಲ್ಲ ನಮ್ಮ ಮಿಡಲ್ ಕ್ಲಾಸ್ ಬುದ್ಧಿ, ಒಂದು ಸ್ವಲ್ಪ ಒಂದು ಶಾರ್ಟ್ಸ್ ಒಂಚೂರು ಸೈಜ್ ದೊಡ್ಡ ತೊಗೊಂಡ್ರೆ ನೆಕ್ಸ್ಟ್ ಇಯರ್ಗೂ ಆಗುತ್ತೆ, ಅಷ್ಟು ಬೆಳೆದಿಲ್ಲ ಅಂದರೆ ಅಂದ್ಬಿಟ್ಟು ಆ ಥರದ್ದು ಒಂದು ಶಾರ್ಟ್ಸ್ ನಂದು ಒಂದು ಸ್ವಲ್ಪ ಸೈಜ್ ಆಗಿತ್ತು, ಒಂದು ಸ್ವಲ್ಪ ಚಿಕ್ಕದಾಗಿತ್ತು. ನಮ್ಮಮ್ಮ ಗಿಲ್ಲಿ 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 ಗ್ರೀನ್ ಆಗೋದು ಇಡೀ ತೊಡೆ, ಇಲ್ಲೆಲ್ಲ ಪೂರ್ತಿ ಗ್ರೀನು, ಇಲ್ಲಿ ತನಕ ಗ್ರೀನ್ ಆಗಿರೋದು. ನಾನು ಯಾರನ್ನ ನೋಡ್ತಾರೆ ಅನ್ನೋದಕ್ಕಿಂತ ಈ ಹುಡುಗಿರು ನೋಡಿದ್ರೆ ಇನ್ಸಲ್ಟ್ ಆಗಿಬಿಡುತ್ತೆ ಅಂತ ನಮಗೆ ಜಾಸ್ತಿ. ಅದು ಚಡ್ಡಿ ಹಿಂಗೆ ಹೇಳ್ಕೊಂಡು ಕೆಳಗಡೆ ಹೇಳ್ಕೊಂಡು ಸ್ಕೂಲ್ಗೆ ಹೋಗ್ತಿದೆ ನೋಡಿ. ಅಷ್ಟೆಲ್ಲ ಕಾಟ ಕೊಟ್ಟಿದ್ಯಮ್ಮ ನೀನು ನನಗೆ. ಹಾಂ, ಹ್ಞೂ ಹೌದೌದು, ಚೆನ್ನಾಗಿ ಬರಲಿ ಅಂತ. ಇವಾಗ ಹೆಂಗೋ ನೀನು ಮಜಾ ಮಾಡ್ತೀಯ. ನಿನಗೆ ಗಿಲ್ಲಿವೆ? ಆಗುತ್ತಾ ಗಿಲ್ಲ ನಿನಗೆ?
ಹಾಂ ಸೊ ಎಸ್ ಇದು ಇನ್ನೂ ಹೇಳ್ತಾ ಹೋದ್ರೆ ತುಂಬ ಕತೆ ಇದೆ. ಬರೀ ಚಿಕ್ಕ ವಯಸ್ಸು ನಮ್ಮಮ್ಮ ನನಗೆ ಟಾರ್ಚರ್ ಕೊಟ್ಟಿರೋ ಕತೆನೆ, ಅದೆಲ್ಲ ಬೇರೆ ಬ್ಲಾಗಲ್ಲಿ ಮಾತಾಡೋಣ. ಇವಾಗ ಚಪಾತಿ ತಿನ್ನೋಣ ಬನ್ನಿ, ಬೇಗ ಆಗಿದ ತಕ್ಷಣ. ಬಿಸಿ ಬಿಸಿ ಚಪಾತಿ ಮತ್ತು ಪನ್ನೀರು. ನಮ್ಮ ಅತ್ತೆ ಮಗಳು ಅಳಿಯಾಗಂತ ಮಾಡಿರೋದು, ಅದನ್ನು ನಾವು ತಿಂತಾಯಿದ್ವಿ. ಮತ್ತು ನಮ್ಮಮ್ಮ ಹಂಗೆ ಏನೋ ಗ್ಯಾಪಲ್ಲಿ ಡೈಲಾಗ್ ಬಿಟ್ಟರು, ನಾನು ಚೆನ್ನಾಗಿ ಕಾಣಿಸ್ತಿಲ್ಲ ಅಂದರೆ ಏನಂದೆ, ಹಾಕ್ಬೇಡ ಅಂತ ಹೇಳಿದೆ. ಏನು ಯೂಟ್ಯೂಬಲ್ಲಿ ಹಾಕ್ಬಾರ್ದಾ? ಯಾಕೆ? ಏನು ಚೆನ್ನಾಗೇ ಇದೆಯಲ್ಲ, ಅದ್ರಲ್ಲಿ ಏನು ಚೆನ್ನಾಗಿಲ್ಲ. ನೀಟಾಗಿ ನೋಡ್ಬಿಟ್ಟು ಹಾಕು ಅಂತ ಹೇಳಿದೆ. ಹಾಂ, ಅದು ಅಫ್ಕೋರ್ಸ್ ನೋಡ್ಬಿಟ್ಟು ಹಾಕ್ತೀವಿ. ನಾವು ಕೆಲಸ ಎಲ್ಲ ಮಾಡ್ತಿರ್ತೀವಲ್ಲ, ಅವಾಗ ನೋಡ್ಬಿಟ್ಟು ಹಾಕ್ಬೇಕು. ಸರಿ ಅಷ್ಟೇ. ಇವಾಗ ಟೈಮ್ ಬಂತು ನಮ್ಮ ಅಮ್ಮಂಗೆ ಪಕ್ಕದ ಮನೆ ಆಂಟಿ ಜೊತೆ ಹೋಗಿ. ನೀರು ಕೊಡ್ಲಾ? ಇಲ್ಲ ಬೇಡ, ಹೋಗು ಅಷ್ಟೇ. ಇವಾಗ ಹೋಗಿ ಪಕ್ಕದ ಮನೆ ಆಂಟಿ ಜೊತೆ ಮಾತಾಡ್ಕೊಂಡು ಕೂತ್ಕೊಳ್ಳೋದು. ಇವಾಗ ನಾನು ಇದನ್ನು ತಿಂದು ಮುಗಿಸಿ ಮತ್ತೆ ಒಂದು ರೌಂಡ್ ಆಚೆ ಹೋಗಬೇಕು. ಲೆಟ್ಸ್ ಗೋ ಗೈಸ್. ಊಟ ಎಲ್ಲ ಆಯಿತು, ಊಟ ಎಲ್ಲ ಮುಗಿಸ್ಕೊಂಡು ಆಚೆ ಹೋಗಬೇಕು ಅಂತ ರೆಡಿ ಆಗಿದೆ, ಬಟ್ಟೆ ಎಲ್ಲ ಹಾಕ್ಕೊಂಡು. ಬಟ್ ಮನೇಲೆ ಒಂದು ಸ್ವಲ್ಪ ಕೆಲಸ ಇತ್ತು. ಆ್ಯಂಡ್ ಹಂಗೆ ಬೆಳಗ್ಗಿಂದ ವೀಡಿಯೋ ಮಾಡಿದ್ನಲ್ಲ, ಅದನ್ನು ಕೂತ್ಕೊಂಡು ಎಡಿಟು ಮಾಡಬೇಕಿತ್ತು. ಎಡಿಟು ಮಾಡಿಕೊಂಡು ನೆಕ್ಸ್ಟ್ ಬೇರೆ ಏನೇನು ಕಂಟೆಂಟ್ ಮಾಡಲಿ, ಬೇರೆ ಏನೇನು ಯೂಟ್ಯೂಬ್ ವೀಡಿಯೋಸ್ ಮಾಡಲಿ, ಅದು ಇವಾಗ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ನೆಕ್ಸ್ಟ್ ಏನೇನು ಮಾಡಲಿ ಅಂತ ಹಿಂಗೆ ಯೋಚನೆ ಮಾಡ್ತಾಯಿದ್ದೆ. ನೆಕ್ಸ್ಟ್ ಏನೇನು ಕಂಟೆಂಟ್ ಬೇಕು ಅಥವಾ ಇನ್ನೂ ಏನೇನು ನೋಡೋಕ್ಕೆ ಇಷ್ಟಪಡ್ತೀರ ನನ್ನ ಲೈಫಲ್ಲಿ ಆಗ್ತಿರೋಂಥ ಅದೆಲ್ಲ ಕಮೆಂಟ್ಸಲ್ಲಿ ಟೈಪ್ ಮಾಡಿ ತಿಳಿಸಿ ನನಗೆ. ನೀವೇನೇನು ಇಷ್ಟಪಡ್ತೀರ ನಾನು ಅದನ್ನು ತಿಳ್ಕೊಂಡು ನೋಡಿ ಅದೆಲ್ಲ ವೀಡಿಯೋ ಆದಷ್ಟು ಮಾಡೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ನಂದು ತಲೆಯಲ್ಲಿ ಅಥವಾ ನನ್ನ ಪ್ಲ್ಯಾನಲ್ಲಿರೋದು ಅಪ್ಕಮಿಂಗ್ ವೀಡಿಯೋಸಲ್ಲಿ ಒಂದು ನನ್ನ ವಾರ್ಡ್ರೋಬ್ ಟೂರ್, ನನ್ನ ಇಡೀ ರೂಮ್ ಟೂರ್, ನನ್ನದು ಶೂಸು, ಬಟ್ಟೆ, ವಾಚು, ಪರ್ಫ್ಯೂಮು. ಎಷ್ಟೋ ಜನ ಕೇಳಿದೆ, ಎಸ್ಪೆಷಲಿ ಹುಡುಗರು ಏನೇನು ತೊಗೊಂಡು ಇಟ್ಕೊಂಡ್ರೆ ಯಾವ ಕಾಂಬಿನೇಷನ್ಗೆ ಚೆನ್ನಾಗಿರುತ್ತೆ, ಅದೆಲ್ಲ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದನ್ನು ಬಿಟ್ಟು ನಮ್ಮಮ್ಮ ಅದು ಸೀರೆಗಳು ಎಷ್ಟೊಂದು ಅವರು ಮದುವೆ ಟೈಮಲ್ಲಿ ತೊಗೊಂಡಿದ್ದು ಸೀರೆ, ಹೊಸ ತೊಗೊಂಡಿದ್ದು ಸೀರೆ, ಏನೇನು ತೊಗೊಂಡಿದ್ದಾರೆ ಗೊತ್ತಲ್ಲ. ಹೆಣ್ಮಕ್ಳು ಅಂದರೆ ಅವ್ರದ್ದು ಸ್ಯಾರಿ ಕಲೆಕ್ಷನ್ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ, ಅದು ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ಅದೆರಡು ನನ್ನ ತಲೆಗೆ ಬಂತು, ಅದೆರಡು ಮಾಡೋಣ ಅಂತ. ಸೊ ಇದೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಎಡಿಟ್ ಮಾಡಬೇಕು ಕಂಪ್ಲೀಟ್ ವ್ಲಾಗು. ಸೊ ಎಸ್, ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡೋಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟು ಏನು ವ್ಲಾಗ್ ನೋಡಬೇಕು, ಏನೇನು ತೋರಿಸ್ಬೇಕು ನನ್ನ ಲೈಫಲ್ಲಿ ನಡೀತಿರೋದು ಪ್ರತಿಯೊಂದು ಮಾಡ್ಕೊಂಡು ಹೋಗ್ತೀನಿ. ನೀವು ಕಮೆಂಟ್ ಮಾಡಿ. ಆ್ಯಂಡ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಚಾನಲ್ನ ಇವಾಗಲೇ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ತುಂಬ ಲವ್ ಕೊಡ್ತಿದ್ದೀರಾ ಎಲ್ಲರೂ, ಇದೇ ಥರ ಸಪೋರ್ಟ್ ಮಾಡಿ, ಇದೇ ಥರ ನೋಡ್ತಾ ಇರಿ. ತುಂಬ ಖುಷಿಯಾಗುತ್ತೆ ನೀವೆಲ್ಲ ಇಷ್ಟು ಸಪೋರ್ಟ್ ಮಾಡೋಣ ನೋಡಿದ್ರೆ. ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್, ಬಾಯ್. ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಗೈಸ್, ಬೈ ಬೈ.